हरिं गरासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं द्विपदीं सां चतुष्पदीं अष्टापदीं नवपदीं बहुशीं सहस्राक्षरां परमे व्योमन् जातवेदसे सनुवाम सोमं राधयतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं द्विपदीं सां चतुष्पदीं अष्टापदीं नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾವೇನು ಅಂದುಕೊಂಡಿದ್ದಕ್ಕಿಂತ ಒಂದು ಪಟ್ಟು ಹೆಚ್ಚಿನಾಗಿ ಲಾಭವನ್ನು ಗಳಿಸಬಹುದು. ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ವಾರದ ಪ್ರಾರಂಭ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನ ಆರಾಧನೆ ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾದ್ರಿಂದ ತಾವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು. ಅಸಾಧ್ಯವಾದ್ದನ್ನ ಸಾಧನೆ ಮಾಡಬಹುದು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಆದ್ರೆ ಯಾವುದೇ ಕಾಯಕವನ್ನ ಮಾಡಬೇಕಾದ್ರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು. ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ನಿಂತು ಕೆಲಸಗಳನ್ನ ನಿಭಾಯಿಸಬೇಕು. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಬೇಕು ಬೇಡಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ನೀವು ಏನ್ ಚಿಂತನೆ ಮಾಡಿದ್ರು ಆ ಚಿಂತನೆಯ ಫಲ ಅಷ್ಟು ಸ್ಪಷ್ಟತೆಯಿಂದ ಇರತಕ್ಕಂಥದ್ದಲ್ಲ. ಆದ್ರೆ ವೃತ್ತಿ ಧರ್ಮದಲ್ಲಿ ಒಂದು ಬದಲಾವಣೆ ಬೇಕು. ವ್ಯವಹಾರಗಳನ್ನ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸಿ ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಉದ್ದು ಎರಡು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳಿಂದ ಬೇಗ ಹೊರಗಡೆ ಬರ್ಬೋದು. ಹಾಗೆ ಮನಸ್ಸಲ್ಲಿರ್ತಕ್ಕಂತಹ ನೋವಿನ ಒಂದು ಮನಸ್ಥಿತಿ ಇದೆಯಲ್ಲ, ಅದನ್ನು ದೂರ ಮಾಡ್ಕೊಳ್ಬೇಕು. ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ತಮ್ಮ ಕಾಯಕದ ಕಡೆ ಹೆಚ್ಚು ಗಮನ ಕೊಟ್ರೆ ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದ್ರೆ ಯಾವುದೇ ಒಂದು ವಸ್ತು ಆಗ್ಲಿ ಯಾವುದೇ ಒಂದು ಕೆಲಸ ಆಗ್ಲಿ ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು, ಸರಿಯಾದ ಕ್ರಮವನ್ನ ಅನುಸರಿಸಬೇಕು. ಹಾಗೆ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದ್ರಿಂದ ನೀವು ಮಾಡುವ ಯಾವುದೇ ಕೆಲಸ ಆದ್ರೂ ತಾಳ್ಮೆಯಿಂದಲೇ ಮುಂದೆ ನಡಿಬೇಕು. ಹಾಗೆ ಇವತ್ತು ಒಂದಷ್ಟು ಕಾಲ ಒಂದಷ್ಟು ಸಮಸ್ಯೆ ಎದುರಾಗಬಹುದು. ಆದ್ರೆ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇವತ್ತಿನ ದಿವಸ ನೀವು ನಂಬಿರ್ತಕ್ಕಂಥ ದೈವ ಅಥವಾ ನಿಮಗೆ ಹೇಳುವಂತ ಮಾರ್ಗದರ್ಶಕರು ಅಥವಾ ಯಾವುದೋ ಒಂದು ಸರಿ ಅಂತ ನಿಮ್ಗೆ ಅನ್ಸತ್ತೆ, ಅದನ್ನು ಒಂದನ್ನೆರಡು ಬಾರಿ ಚಿಂತನೆ ಮಾಡಿ. ವೃಷಭ ರಾಶಿಯವರಿಗೆ ಪ್ರತಿನಿತ್ಯ ಇದ್ದಗೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸ ಇದೆ. ವಾರದ ಪ್ರಾರಂಭ ಸೋಮವಾರ ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಎದುರಾಗೋದ್ರಿಂದ ಎಲ್ಲವೂ ಸಹಿತ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಆಗ್ತಕ್ಕಂಥದ್ದಲ್ಲ. ಆದ್ರೆ ಏನನ್ನ ಒಳಮನಸ್ಸಿನಿಂದ ನೀವು ಒಂದು ತೀರ್ಮಾನಕ್ಕೆ ಬರ್ತೀರಿ, ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದುಕೊಂಡಿದ್ದೀರಿ ಅಲ್ಲಿ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ಇವತ್ತಿನ ದಿವಸ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆ 23 ನಿಮಿಷದವರೆಗೂ 12ರಿಂದ 4:23 ಮಧ್ಯದಲ್ಲಿ ಮಾತ್ರ ನಿಮ್ಮ ಮನಸ್ಸಲ್ಲಿ ಯಾವುದೇ ಚಿಂತನೆ ಇದ್ರು, ಯಾವುದೇ ಆಲೋಚನೆ ಇದ್ರು, ಯಾವುದೇ ಒಂದು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿಗಳಿದ್ರು ಅದೆಲ್ಲವನ್ನು ಸಿದ್ಧ ಅಲ್ಲಿಂದಲೇ ಬಿಟ್ಟು ಮುಂದೆ ಹಾಕುವಂತ ಹೆಜ್ಜೆಯನ್ನ ಸರಿಯಾದ ರೀತಿ ಹಾಕಿ ಆಗ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇದರ ಮಧ್ಯದಲ್ಲಿ ಇನ್ನೊಂದು ಅದ್ಭುತವಾದಂತಹ ಕಾಯಕವನ್ನ ತಾವು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ಮುಂದಾಗ್ಬೋದು. ಇವತ್ತು ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ತೀರಿ ನಿಜ, ಆದರೆ ಬೇಡವಾದ ವಿಚಾರಗಳನ್ನು ಅಷ್ಟೇ ತಲೆ ತುಂಬಿಕೊಂಡಿರ್ತೀರಿ. ಇದಕ್ಕಾಗಿ ನೀವು ಒಂದು ಚಿಟಿಗೆಯಷ್ಟು ಲವಣ ಅಂದ್ರೆ ಒಂದು ಚಿಟಿಗೆಯಷ್ಟು ಉಪ್ಪನ್ನ ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕುವಂಥದ್ದು. ಹಾಗೆ ಯಾರನ್ನ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಅಥವಾ ಸಾಧು ಸಂತರಿಗೋ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಒಂದು ನಮಸ್ಕಾರ ಮಾಡ್ತಕ್ಕಂಥದ್ದು. ಈ ಒಂದು ಕಾಯಕವನ್ನು ಮಾಡಿ ಶಿವನ ದರ್ಶನ ಮಾಡೋದ್ರಿಂದ ವೃಷಭ ರಾಶಿಯವರು ಒಂದಷ್ಟು ಮಟ್ಟಿಗೆ ಒಳಿತನ್ನ ಕಾಣ್ತೀರಿ. ಮಿಥುನ ರಾಶಿ ಮಿಥುನ ಲಗ್ನ.
ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದಷ್ಟು ಜವಾಬ್ದಾರಿಯುತವಾದಂತಹ ಕಾಯಕವನ್ನ ಕೆಲಸಗಳನ್ನ ತಾವು ಕೈಗೆತ್ಕೊಳ್ತೀರಿ. ಕೆಲವಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು, ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು, ಯಾವುದು ಸರಿ ತಪ್ಪು ಎಂಬತಕ್ಕಂಥದರ ಅರಿವಿಗೆ ತಂದುಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳಲ್ಲಿ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬದುಕು ನಿಮ್ಮದಾಗಬೇಕಾದ್ರೂ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಶನೈಶ್ಚರನ ಪ್ರಾರ್ಥನೆ ಮಾಡತಕ್ಕಂಥದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಹೀಗೆ ಶನೈಶ್ಚರನ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ಅಥವಾ ನಿಮ್ಮ ಕಾಯಕವನ್ನ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಸಾಧನೆಯನ್ನ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾಡರ ಆರಾಧನೆ, ದುರ್ಗಾದೇವಿಯ ಒಂದು ಪ್ರಾರ್ಥನೆ, ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಅಕ್ಕಿ ಮತ್ತು ಬೆಲ್ಲವನ್ನ ದೇವರ ಸಾನ್ನಿಧ್ಯದಲ್ಲಿ ಇಟ್ಟು ಶಿವಮಂದಿರಕ್ಕೆ ಕೊಡ್ತಕ್ಕಂಥದ್ದು. ಎಲ್ಲಾದ್ರೂ ಎತ್ತುಗಳಾಗ್ಲಿ ಅಥವಾ ಒಂದಷ್ಟು ಹಸುಗಳಾಗ್ಲಿ, ಹಸು ಅಥವಾ ಎತ್ತು ಯಾವುದಿದ್ರೂ ಪರವಾಗಿಲ್ಲ, ಒಟ್ಟಾರೆ ಹೇಳಬೇಕಂದ್ರೆ ಆ ಗೋವಿನ ಸಂಪತ್ತು, ಆ ಗೋವುಗಳಿಗೆ ಒಂದಷ್ಟು ಗೋಗ್ರಾಸವನ್ನ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಇಟ್ಟರು, ಯಾವುದೇ ಕೆಲಸ ಕಾರ್ಯಗಳನ್ನ ತಾವು ಮಾಡಬೇಕಾಗಿದ್ರು ಸಹಿತ ಯಾರೊಬ್ಬರಿಗೂ ವಿಚಾರವನ್ನ ಮಾಡ್ಲಿಕ್ಕೆ ಮುನ್ನ ಯಾವ ವಿಚಾರವನ್ನು ಹೊರಗಡೆ ಹಂಚ್ಕೊಳ್ದಿರ ನಿಮ್ಮದೇ ಆದಂತಹ ಕಾಯಕವನ್ನ ಶ್ರದ್ಧೆಯಿಂದ ನೀವು ಮಾಡಿ, ನಿಮ್ಮ ಶ್ರದ್ಧೆಯಿಂದ ನಿಮ್ಮ ಕಾಯಕವನ್ನು ಮಾಡಿ ಅದರಲ್ಲಿ ಅಭಿವೃದ್ಧಿಯನ್ನ ಕಂಡ್ರೆ ಹೆಚ್ಚಿನ ಫಲಗಳಂತೂ ಖಂಡಿತ ಇದೆ. ಆದರೆ ಇವತ್ತಿನ ದಿವಸ ಮತ್ತೊಂದು ವಿಚಾರದಲ್ಲಿ ಸಮಸ್ಯೆ ಅಂತಕ್ಕಂಥದ್ದಾಗಬಹುದು. ಅದರಲ್ಲೂ 4ರಿಂದ 6 ಗಂಟೆ ತನಕ, ಸಂಧ್ಯಾ ಕಾಲದಿಂದ 4ರಿಂದ 6ರವರೆಗೂ ಈ ಸಮಯ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ ಮಿಥುನ ರಾಶಿಯವರಿಗೆ. ಈ ಒಂದು ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿದ್ದು ಕೆಲಸವನ್ನು ಮಾಡಿದ್ರೆ ಈ ಸಂಪೂರ್ಣವಾದಂಥ ದಿನ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೋ ಹೊರಗಡೆ ಇರ್ತಕ್ಕಂಥ ಮಕ್ಕಳಿಗೋ ಯಾರಿಗಾದ್ರೂ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವ ಮಂತ್ರವನ್ನು ತಾವು ಪಠನೆ ಮಾಡಿದ್ರೆ ಹೆಚ್ಚಿನ ಲಾಭವನ್ನ ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಇರ್ತಕ್ಕಂಥ ಅವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾಗಿರ್ತಕ್ಕಂಥ ನಿಮಗೆ ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ತಾ ಇದೆ. ಆದ್ರೆ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಎದೆ ಉರಿನೋ, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು, ಒಟ್ಟಾರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಸ್ವಲ್ಪ ಬಾಧಿಸುವಂತ ಪರಿಸ್ಥಿತಿ ಇದೆ. ಇವತ್ತು ನಿಮ್ಮ ಚಿಂತನೆಯನ್ನ, ನೀವು ಮಾಡುವಂತ ಕೆಲಸವನ್ನ ಅಥವಾ ನಿಮ್ಮ ಆಲೋಚನೆಯನ್ನ ಸರಿಯಾದ ಕ್ರಮವನ್ನು ಅನುಸರಿಸದೇ ಇದ್ರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಆದ್ರೆ ಒಂದು ಅದೃಷ್ಟ ಎಂಬತಕ್ಕಂಥದ್ದಿದೆ. ಅದೃಷ್ಟ ಅಂತಕ್ಕಂಥದ್ದು ಹೇಗೆ ಅಂದ್ರೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ನೀವು ಅಂದುಕೊಳ್ಳದಿರೇ ಇದ್ರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯವಿದೆ. ನೀವು ಹೋಗುವ ಮಾರ್ಗದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸ್ವಾಗತವಿದೆ. ಹಾಗೆ ಒಂದು ಆತ್ಮೀಯರು ಅಥವಾ ಕುಟುಂಬದ ಹಿರಿಯರು, ಕುಟುಂಬದ ಸದಸ್ಯರು ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸಿ ನಿಮ್ಮಿಂದ ಒಂದಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಂಡು ನಿಮಗೂ ಅನುಕೂಲ ಆಗುವಂತ ರೀತಿಯಲ್ಲಿ ನಿಮ್ಮ ಪರಿಸರ ನಿಮ್ಮನ್ನು ನೋಡುತ್ತೆ. ಅಂತಹದೊಂದು ಅದೃಷ್ಟ ಕಾಲ ನಿಮ್ಮದಾದ್ರಿಂದ ಭಗವತಿಯನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಮಾತೃಶ್ರೀ ಅವರ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರಗಳನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಇವತ್ತು ಲಾಭದಾಯಕವಾಗಿರ್ತಕ್ಕಂಥ ದಿನವೇ, ಆದರೆ ಪ್ರಾರಂಭಿಕ ಹಂತದಲ್ಲಿ ಬರತಕ್ಕಂಥ ತೊಂದರೆಗಳಿದೆಯಲ್ಲ ಅದನ್ನ ಸರಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತು ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹಾಕುವಂತ ರೀತಿಯಲ್ಲಿ ನಿಮ್ಮ ವ್ಯವಹಾರಗಳು ಏನೇ ಇದ್ರೂ ಮಧ್ಯಾಹ್ನ 12ರ ನಂತರ, 12 ಗಂಟೆ 11 ನಿಮಿಷದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ. ವ್ಯಾಪಾರ ವ್ಯವಹಾರಗಳನ್ನ ಸರಿಯಾದ ರೀತಿ ಕ್ರಮಬದ್ಧವಾಗಿ ಮಾಡ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡಿಕೊಳ್ಳುವಂತ ಪರಿಸ್ಥಿತಿ ಇವತ್ತು ಸಿಂಹರಾಶಿಯವ್ರದ್ದು ಆಗ್ಬೋದು. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ತಾವು ಏನ್ ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸುವಂತಹ ದಿನವೇ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆಗಳಿದೆಯಲ್ಲ ಅದು ಸಾಕಷ್ಟು ಎದುರಾಗುತ್ತೆ. ಅದಕ್ಕಾಗಿ ಇವತ್ತು ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ನಿಮ್ಮ ಇಷ್ಟಾರ್ಥವನ್ನ ತಾವು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇವತ್ತು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು.
ಅಸಮಾಧಾನವನ್ನ ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಇವತ್ತು ಒಂದಷ್ಟು ಮಟ್ಟಿಗೆ ನೀವು ಆಲೋಚನೆ ಮಾಡತಕ್ಕಂಥ ರೀತಿ, ಆಲೋಚನೆ ಮಾಡಿರುವಂತಹ ವ್ಯವಹಾರಗಳು ಇವತ್ತು ಪರಿಪೂರ್ತಿಯಾಗಿ ಸಿಗದಂತ ರೀತಿಯಲ್ಲಿ ಎದುರಾಗ್ತಾ ಇದೆ. ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ಒಂದಷ್ಟು ಬದಲಾವಣೆಯ ಕಾಲವನ್ನ ಗಮನಿಸ್ತೀರಿ, ಲಾಭವನ್ನ ತಂದುಕೊಳ್ತೀರಿ, ಮನಸ್ಸಲ್ಲಿರ್ತಕ್ಕಂತಹ ನೋವುಗಳನ್ನು ದೂರ ಮಾಡ್ಕೊಳ್ತೀರಿ. ಆದರೆ ಇವತ್ತು ಸಣ್ಣ ಸಣ್ಣ ವಿಚಾರವನ್ನು ಸಹಿತ ರೌದ್ರಪಡಿಸ್ಕೊಳ್ಳುವ ರೀತಿ ಇವತ್ತು ಸಂಧ್ಯಾ ಕಾಲ ಇದೆ. ಇವತ್ತು ಪ್ರಯಾಣದಲ್ಲಿ ಹೊರಡಬೇಕಾದ್ರೂ ಸಹಿತ ಪ್ರಯಾಣ ಕಾಲ ಸ್ವಲ್ಪ ಜಾಗ್ರತೆ ಇರಬೇಕು, ಎಚ್ಚರಿಕೆ ಇರಬೇಕು. ಯಾಕೆಂದ್ರೆ ಎಲ್ಲವೂ ತಾವಂದುಕೊಂಡಷ್ಟು ಮಟ್ಟಿಗೆ ಲಾಭ ಸಿಗುತ್ತೆ ಅಂತಲ್ಲ, ಬೇಡವಾದಂತಹ ವಿಚಾರಗಳು ಸಾಕಷ್ಟು ಮನಸ್ಸಿಗೆ ನೋವು ಕೊಡುವಂತ ಪರಿಸ್ಥಿತಿಯಲ್ಲಿದೆ. ಹಾಗೆ ಇವತ್ತು ತಾವು ಸಾಕ್ತಕ್ಕಂಥ ಸಾಕು ಪ್ರಾಣಿಗಳಿದೆಯಲ್ಲ, ಸಾಕು ಪ್ರಾಣಿಗಳ ಹತ್ರನೂ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆಂದ್ರೆ ಇವತ್ತು ಪ್ರಾಣಿ ಪಕ್ಷಿಗಳಿಂದ ಒಂದಷ್ಟು ತೊಂದರೆ ಆಗ್ಬೋದೇನೋ, ಅದಕ್ಕೋಸ್ಕರ ಪ್ರಾಣಿಗಳ ಹತ್ರ ಸಹಿತ ಸ್ವಲ್ಪ ಹುಷಾರಾಗಿರಿ. ಹಾಗೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತು ನೀವು ಡ್ರೈವಿಂಗ್ ಲೈನಲ್ಲಿ ಇದ್ರೆ, ನೀವೇ ಡ್ರೈವಿಂಗ್ ಮಾಡ್ತಾ ಇದ್ದು ಅಥವಾ ಇನ್ನೇನೇ ಒಂದು ಡ್ರೈವಿಂಗ್ ದೂರಭಾರ ಪ್ರಯಾಣ ಇದ್ರು ಸ್ವಲ್ಪ ಜಾಗ್ರತೆ ಇರಲಿ, ಎಚ್ಚರಿಕೆ ಇರಲಿ. ಎಚ್ಚರಿಕೆ ಇಲ್ಲದಂತ ರೀತಿ ಬದುಕು ನಿಮ್ಮದಾಗಬಾರ್ದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕೊಳ್ತೀರಿ. ಕೆಲವಷ್ಟು ವ್ಯವಹಾರಗಳನ್ನ ಎಷ್ಟೇ ಅಚ್ಚುಕಟ್ಟಾಗಿ ಮಾಡಬೇಕು, ಎಷ್ಟೇ ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ನಡೆಸಬೇಕು ಅಂದ್ರೂ ಅದು ನಡಿಲಿಕ್ಕೆ ಆಗದಂತ ರೀತಿಯಲ್ಲಿ ಇರುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಅರ್ಧ ತಲೆನೋವಿಂದ ಒದ್ದಾಡ್ತೀರಿ. ವಾರದ ಪ್ರಾರಂಭ ಏನೋ ಒಂದು ಸಾಧನೆ ಮಾಡಬೇಕು, ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಬೇಕು, ಮನಸ್ಸು ಇಷ್ಟಪಡುವಂತ ರೀತಿ ಇರಬೇಕು, ಸಮಾಧಾನವಾಗಿರ್ಬೇಕು ಅಂತ ನೀವು ಅಂದುಕೊಂಡ್ರು ಆ ಇರ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇದ್ದೀರಿ. ಹಾಗೆ ಸಮಯ ಎಂಬತಕ್ಕಂಥದ್ದು ಮುಂದೆ ಹೋಗ್ತಾ ಇರುತ್ತೆ. ಸಮಯ ಯಾವುದು ನಿಲ್ಲಕ್ಕೆ ಆಗುದಿಲ್ಲ. ಸಮಯವನ್ನ ಕಟ್ಟು ಹಾಕುವಂತ ಶಕ್ತಿ ಯಾರ್ದೂ ಅಲ್ಲ. ಆದರೆ ಇರುವ ಸಮಯದಲ್ಲಿ ನಾವು ಹೇಗೆ ಬದುಕಬೇಕು ಎಂಬತಕ್ಕಂಥ ಬದುಕಿನ ಪರಿಯನ್ನ ನಾವು ಚಿಂತನೆ ಮಾಡಬೇಕಾದ್ದು ಧರ್ಮ. ಹಾಗೆ ತುಲಾರಾಶಿಯವರು ತಾಳ್ಮೆಯಿಂದ ಇದ್ದರೆ ಎಲ್ಲಾ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಅಥವಾ ಮತ್ಯಾವುದೋ ನಿರೀಕ್ಷೆಯಲ್ಲಿ ಇನ್ನೊಂದನ್ನ ಬಂದಂತ ಅದೃಷ್ಟವನ್ನ ತಾವು ಕಳ್ಕೊಳ್ಳೋದು ಸಮಂಜಸ ಅಲ್ಲ. ಹಾಗಾಗಿ ಇವತ್ತು ಭಗವಂತ ಏನ್ ಕೊಟ್ಟಿದ್ದಾನೋ ಕೊಟ್ಟಿದ್ದನ್ನ ತೃಪ್ತಿಯಾಗಿ ತೆಗೆದುಕೊಂಡು ಅದರಿಂದ ಮತ್ತಷ್ಟು ಅಭಿವೃದ್ಧಿ ಕಡೆ ನೀವು ಗಮನ ಕೊಟ್ರೆ ಹೆಚ್ಚಿನ ಲಾಭವನ್ನಂತೂ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಕೆಲವಷ್ಟು ವಿಚಾರಗಳನ್ನ, ಸತ್ಯಾಸತ್ಯತೆಗಳನ್ನ ಸರಿಯಾಗಿ ಅರ್ಥೈಸ್ಕೊಂಡೇ ನಡಿಬೇಕು. ವ್ಯಾಪಾರದಲ್ಲಾಗ್ಲಿ, ವ್ಯವಹಾರಗಳಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ತಾವು ಅಂದ್ಕೊಂಡಷ್ಟು ಮಟ್ಟಿಗೆ ಲಾಭವನ್ನ ತಂದುಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ತಮಗ್ ಸಿಗಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು ಸಹಿತ ಬಹಳಷ್ಟು ಉತ್ತಮ. ಇದರಿಂದ ಒಳಿತನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಬಲ ಇದೆ. ಕೆಲವಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೋಬೇಕು, ಕೆಲವಷ್ಟು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳದಂತ ರೀತಿಯಲ್ಲಿ ಇರ್ತೀರಿ. ಕೆಲವಷ್ಟು ಸಂದಿಗ್ಧ ಪರಿಸ್ಥಿತಿ ಎದುರಾಗುವಂತ ಪರಿಸ್ಥಿತಿ ಇರುತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳಕ್ಕಾಗಲ್ಲ. ಅಲ್ಲಿ ವ್ಯವಹಾರಗಳನ್ನ ತೊಂದರೆ ಅನುಭವಿಸ್ಬೇಕಾಗತ್ತೆ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಆದ್ರೆ ಇವತ್ತಿನ ದಿವಸ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನ ದೂರ ಮಾಡಿಕೊಂಡು ಎಲ್ಲವನ್ನೂ ಸಹಿತ ಸರಿಯಾಗಿ ಸಮಂಜಸವಾಗಿ ಇಟ್ಕೊಂಡು ನಡೆದ್ರೆ ಎಲ್ಲಾ ಕೆಲಸಗಳಲ್ಲೂ ಲಾಭವನ್ನೇ ನೋಡ್ತೀರಿ. ಆದ್ರೂ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳು ಸಾಕಷ್ಟು ಆದ್ರಿಂದ ಅದರ ಬಗ್ಗೆ ಸರಿಯಾದ ಅರಿವಿಟ್ಟುಕೊಂಡೇ ತಾವು ಮುನ್ನಡಿಬೇಕು. ಇದ್ರ ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಗೋಧಿ ಮತ್ತು ಒಂದಷ್ಟು ಉದ್ದಿನ ಬೆಳೆ, ಗೋಧಿ ಮತ್ತು ಉದ್ದನ್ನ ಮನೆಯಲ್ಲೇ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನ ಹತ್ತಿರದಲ್ಲಿ ಯಾವ್ದಾದ್ರು ಒಂದು ದೇವಾಲಯಕ್ಕೆ ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಇನ್ನಷ್ಟು ಕರ್ಮಫಲಗಳಿಂದ ಬೇಗ ಹೊರಗಡೆ ಬರ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ವಾರದ ಪ್ರಾರಂಭ ಸೋಮವಾರ ಸೋಮೇಶ್ವರನ ಪ್ರಾರ್ಥನೆ ಮಾಡ್ತಾ, ಮನೆ ದೇವರ ಆರಾಧನೆ ಮಾಡ್ತಾ, ತಮ್ಮದೇ ಆದಂತಹ ಧರ್ಮ ಮಾರ್ಗದಲ್ಲಿ ನಡೆದು ಭಗವಂತನ ಸಂಪೂರ್ಣ ಅನುಗ್ರಹವನ್ನು ಪಡಿತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನವೇ ಸರಿ. ಇವತ್ತು ನಿಮ್ಮ ಕಾಯಕದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಇದೆ. ನಿಮ್ಮ ಜಾತಕದಲ್ಲೇ ಗುರು ಮತ್ತು ಚಂದ್ರ ಇರ್ತಕ್ಕಂಥದ್ದು, ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಹಾಗಾಗಿ ತಮ್ಮ ಕಾಯಕವನ್ನ ಸರಿಯಾದ ಕ್ರಮಬದ್ಧವಾಗಿ ಆಚರಣೆ ಮಾಡಿದ್ರೆ ಅದರ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು, ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನಾದರೂ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಆದರೆ ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಸಣ್ಣ ಸಣ್ಣ ವ್ಯತ್ಯಾಸಗಳು ಆಗ್ಬಹುದು. ಆದರೂ ಇವತ್ತು ಮಧ್ಯಾಹ್ನ ಮತ್ತು ಸಂಧ್ಯಾ ಕಾಲ ಎರಡೂ ಸಹಿತ ಅಮೋಘವಾಗಿರ್ತಕ್ಕಂಥದ್ದು, ಹೆಚ್ಚಿನ ಫಲವನ್ನ ನಿಮ್ಮ ಮನಸ್ಸಲ್ಲಿ ಸಂತೋಷದಿಂದ ಒಂದು ಕೆಲಸಗಳನ್ನ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗ್ಲಿ, ಸಣ್ಣ ಪುಟ್ಟ ಮಕ್ಕಳಿಗಾಗ್ಲಿ ಅಥವಾ ಸಾಧು ಸಂತರಿಗಾಗ್ಲಿ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಗುರು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚಿನ ಫಲಗಳನ್ನ ತಾವು ಸಿದ್ಧಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ.
ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದಲೇ ವರ್ತನೆ ಮಾಡಬೇಕಾಗಿದೆ. ಮನೋಜವಂ ಆರ್ಧದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಂ. ಹೀಗೆ ಹನುಮನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದರೂ ಒಂದಷ್ಟು ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೂ, ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನ ಕೊಟ್ಟು ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾದ್ರೂ ಮನೆ ದೇವರ ಅನುಗ್ರಹ ಬೇಕು. ಅದಕ್ಕಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಚಿಟಿಗೆಯಷ್ಟು ಗೋಧಿ, ಒಂದು ಚಿಟಿಗೆಯಷ್ಟು ಉಪ್ಪನ್ನ ದೃಷ್ಟಿ ತೆಗೆದು ಆಚೆಗೆ ಹಾಕಿ ಒಳ್ಳೆ ಮನಸ್ಸಿನಿಂದ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಂಡು ಶಾಂತಿ ಸಮಾಧಾನವಾಗಿದ್ದು ಹೆಚ್ಚು ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ವ್ಯಾಪಾರದಲ್ಲಾಗ್ಲಿ ವ್ಯವಹಾರಗಳಲ್ಲಾಗ್ಲಿ ತಾವು ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಇದೆ. ಆದರೆ ಏನೇ ಮಾಡ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು. ಸರಿ ತಪ್ಪುಗಳ ಸರಿಯಾಗಿ ಆಲೋಚನೆ ಇಲ್ದಿದ್ರೂ ವ್ಯತ್ಯಾಸ ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲಿ ಕೋಪ ಆಗತ್ತೆ. ಆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ನೀವು ಹಾಕುವಂತ ಹೆಜ್ಜೆನಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ಯಾವ್ದ್ರಲ್ಲಾದ್ರೂ ಒಂದು ವಿಚಾರದಲ್ಲಿ ಕಾಣಿಸ್ಕೊಳ್ಬೇಕು, ಹಳೆ ಆತ್ಮೀಯರೊಂದಿಗೆ ವ್ಯವಹಾರ ಮಾಡಬೇಕು, ಅಥವಾ ಯಾರೊಬ್ಬರು ನಮ್ಮನ್ನು ಮಾತಾಡದಿದ್ರು ನಾವು ಪುನಃ ಮೇಲ್ವಿದ್ದಾದ್ರೂ ಮಾತಾಡಿಸಿ ನಮ್ಮ ಕೆಲಸಗಳನ್ನ ನಾವು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಮನಸ್ಸು ಇವತ್ತು ನಿಮಗೆ ತುಂಬಾ ಬಾಧಿಸ್ತಾ ಇರುತ್ತೆ. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು, ನಿಮ್ಮ ವೃತ್ತಿ ಧರ್ಮ, ನಿಮ್ಮ ವ್ಯವಹಾರಗಳಲ್ಲಿ ಒಂದಷ್ಟು ಮಟ್ಟಿಗೆ ಲಾಭವೂ ಇದೆ. ನ್ಯಾಯಸ್ಥಾನದಲ್ಲಿ ನ್ಯಾಯ ಸಿಗುವಂತಹದ್ದು, ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುವಂತಹದ್ದು, ಮಕ್ಕಳಿಂದ ಮೊದಲುಕೊಂಡು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ನೀವು ಏನ್ ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲಕ್ಕೆ ಒಂದು ಸರಿಯಾದ ಮಾರ್ಗ ಸಿಗ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ಸಾಧ್ಯವಾದರೆ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು, ನ್ಯಾಯ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಧರ್ಮಾಧರ್ಮವನ್ನ ಸರಿಯಾದ ರೀತಿ ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಹಾಕುವಂಥದ್ದು, ಇದ್ರ ಕಡೆ ನೀವು ಗಮನ ಕೊಟ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಾಡುವ ಕಾಯಕ ಅರ್ಥೈಸ್ಕೊಂಡು ಮಾಡಬೇಕು. ಪರಿಪೂರ್ತಿಯಾದಂಥ ಕೆಲಸಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನ ಅವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಕೆಲವಷ್ಟು ವಿಚಾರಗಳನ್ನ, ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು. ಬೇಕು ಬೇಡಗಳನ್ನ ಚಿಂತನೆ ಮಾಡಬೇಕು. ಯಾವುದೇ ವೃತ್ತಿ ಧರ್ಮದಲ್ಲಿದ್ದಾರಾದ್ರೂ ನಿಮ್ಮ ವ್ಯವಹಾರಗಳನ್ನ ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಂಡ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಆದರೆ ಬೇಡವಾದಂತ ವಿಚಾರಗಳೇ ಸಾಕಷ್ಟು ಆಗಿ ಮನಸ್ಸಲ್ಲಿ ಇಲ್ಲದ ತೊಂದರೆಗಳನ್ನು ಅನುಭವಿಸುವಂತ ಪರಿಸ್ಥಿತಿ ನಿಮ್ಮದಾದ್ರಿಂದ ಇವತ್ತು ಯಾವುದೇ ಕೆಲಸನೂ ಪರಿಪೂರ್ತಿಯಾಗಿ ಆಗ್ತಕ್ಕಂಥದ್ದಲ್ಲ. ಆದರೆ ಗುರು ಪ್ರಾರ್ಥನೆ, ವ್ಯವಹಾರಗಳನ್ನ ಸಮಂಜಸವಾಗಿ ಇಟ್ಕೊಳ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದಷ್ಟು ರಹಸ್ಯಗಳನ್ನ ಕಾಪಾಡಿಕೊಳ್ತಕ್ಕಂಥದ್ದು. ಒಂದಷ್ಟು ವಿಚಾರಗಳು ರಹಸ್ಯವಾಗಿದ್ದರೆ ಅದು ಕೆಲಸ ಬೇಗ ಆಗುತ್ತೆ. ಎಲ್ಲಾ ವಿಚಾರಗಳನ್ನು ಹೊರಗಡೆ ತೆಗೆದಿಟ್ಕೊಂಡು ನಾನು ಹೀಗೆ ಮಾಡ್ತೀನಿ ಅಂತ ಮುನ್ನಡೆದ್ರೆ ಅಲ್ಲಿ ಒಂದಷ್ಟು ಮಟ್ಟಿಗೆ ಅಸಮಾಧಾನ ಆಗುತ್ತೆ. ಹಾಗಾಗಿ ಮಾಡುವ ಕಾಯಕವನ್ನ ಗೌರವಿಸ್ತಾ ಒಂದಷ್ಟು ರಹಸ್ಯವಾಗಿ ಒಂದು ಹೆಜ್ಜೆಯನ್ನು ಮುಂದಕ್ಕೆ ಹಾಕಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.